ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಮೀಶೋ ಕ್ರಿಯೇಟರ್ ಕ್ಲಬ್ ರಿಯಾಲಿಟಿ ಏನಿದೆ ಅದು. ಓಕೆನಾ? ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗಿ ತುಂಬಾ ಜನ ಬಂದ್ಬಿಟ್ಟು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನ್ ಮಾಡ್ತಿದ್ದೀರಾ, ಮಾಡ್ಬಿಟ್ಟು ಕಮಿಷನ್ ಅಮೌಂಟ್ ಬರುತ್ತಾ ಇಲ್ವಾ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ ಈ ಡೌಟ್ ಕನ್ಫ್ಯೂಷನ್ ಎಲ್ಲದನ್ನು ಕ್ಲಿಯರ್ ಮಾಡಕ್ಕೆ ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ? ತುಂಬಾ ಜನ ಬಂದ್ಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆದಾದ್ಮೇಲೆ ಒಂದೆರಡು ಮೂರು ವಿಡಿಯೋಸ್ ನ ಹಾಕ್ಬಿಟ್ಟು ಮತ್ತೆ ನನಗೆ ಕಮೆಂಟ್ ಮಾಡ್ತಿದ್ದೀರಾ. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನನಗೆ ತುಂಬಾ ಜನ ಮೆಸೇಜಸ್ ಮಾಡ್ತಾನೆ ಇದ್ದೀರಾ. ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ನಮಗೆ ಕಮಿಷನ್ ಅಮೌಂಟ್ ಬರುತ್ತಾ ಇಲ್ವಾ, ಬ್ಯಾಂಕ್ ಡೀಟೇಲ್ಸ್ ನ ಆಡ್ ಮಾಡೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತೆಲ್ಲ ಹೇಳ್ಬಿಟ್ಟು ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಹೌದು ಫ್ರೆಂಡ್ಸ್, ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ಜಸ್ಟ್ ನಾವು ಜಾಯಿನ್ ಆಗ್ಬಿಟ್ಟು ಒಂದೆರಡು ವಿಡಿಯೋ ಹಾಕಿ ಸ್ಟಾಪ್ ಮಾಡಿದ್ರೆ ಸತ್ಯವಾಗ್ಲೂ ಮೀಶೋ ಕ್ರಿಯೇಟರ್ ಕ್ಲಬ್ ಇಂದ ಯಾವುದೇ ರೀತಿ ಅರ್ನಿಂಗ್ಸ್ ಆಗಲ್ಲ. ಹೌದು, ಓಕೆನಾ? ಇದು ಬಂದ್ಬಿಟ್ಟು ಮೇನ್ ರಿಯಾಲಿಟಿ ಮೀಶೋ ಕ್ರಿಯೇಟರ್ ಕ್ಲಬ್ ಇಂದ. ಇದನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜಸ್ಟ್ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಹೋಗ್ತೀರಾ, ಜಾಯಿನ್ ಆಗ್ತೀರಾ, ಜಾಯಿನ್ ಆಗ್ಬಿಟ್ಟು ಸುಮ್ನೆ ನಾವು ಒಂದೆರಡು ವಿಡಿಯೋನ ಹಾಕ್ತೀವಿ. ಅದಾದ್ಮೇಲೆ ರೀಲ್ಸ್ ಪೋಸ್ಟ್ ಅದು ಇದು ಏನಾದ್ರೂ ಹಾಕ್ಬಿಟ್ಟು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ರೀತಿಯ ಪೋಸ್ಟ್ ರೀಲ್ಸ್ ಹಾಕ್ಬಿಟ್ಟು ಒಂದೆರಡು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ, ಏನು ಪ್ರಾಡಕ್ಟ್ ಇಂದು ರಿವ್ಯೂ ವಿಡಿಯೋದು ಅಷ್ಟೇ. ಮತ್ತೆ ಅದನ್ನ ನೋಡ್ಕೊಂಡು ನಮಗೆ ಕಮಿಷನ್ ಬರ್ತಿಲ್ಲ, ಒಬ್ರು ಕ್ಲಿಕ್ ಮಾಡಿದ್ರು, ಅವ್ರು ಬೈ ಮಾಡಿದ್ರ ಇಲ್ವಾ, ಅದ್ರ ಕಮಿಷನ್ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ನೋಡ್ಕೊಂಡು ಕೂತ್ರೆ, ಈ ರೀತಿ ಏನಾದ್ರು ನೀವು ಮಾಡ್ತಾ ಹೋದ್ರೆ ನಿಜವಾಗ್ಲೂ ನಿಮಗೆ ಇದರಿಂದ ಅರ್ನಿಂಗ್ಸ್ ಆಗಲ್ಲ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸ್ಟಾರ್ಟ್ ಮಾಡಿದಿರಾ, ಈಗ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿದ್ರಾ ಅಂದ್ರೆ ನೀವು ಡೈಲಿ ವಿಡಿಯೋಸ್ ನ ಹಾಕ್ಬೇಕಾಗಿರುತ್ತೆ. ಓಕೆನಾ? ನೀವು ವಿಡಿಯೋಸ್ ನ ಹಾಕ್ತಾನೆ ಹೋಗಿ. ಒಂದಲ್ಲ ಒಂದು ವಿಡಿಯೋ ನಿಮ್ದು ವೈರಲ್ ಆಯ್ತು ಅಂದ್ರೆ ಸಾಕು, ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು 5 to 10 ಮೆಂಬರ್ಸ್ ನಿಮ್ ಲಿಂಕ್ ಥ್ರೂ ಹೋಗ್ಬಿಟ್ಟು ಬೈ ಮಾಡಿದ್ರು ಅಂದ್ರೂ ಸಾಕು, ನಿಮಗೆ ಒಳ್ಳೆ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ, ಯೂಟ್ಯೂಬ್ ಅಲ್ಲಿ ಇದೆ, ನೀವು ನೋಡ್ಬೋದು. ಓಕೆನಾ? ನೀವು ಯಾವ ರೀತಿ ಪ್ರಾಡಕ್ಟ್ ನ ಬೈ ಮಾಡಬೇಕು, ನಿಮಗೆ ಕಮಿಷನ್ ಜಾಸ್ತಿ ಸಿಗುವಂತ ಪ್ರಾಡಕ್ಟ್ ಗಳು ಯಾವ್ದೆಲ್ಲ ಇದೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಅಂತ. ಓಕೆನಾ? ಇದನ್ನ ನೋಡ್ಕೊಂಡು ನೀವು ಆ ರೀತಿ ಪ್ರಾಡಕ್ಟ್ ನೇ ಬೈ ಮಾಡಿ ಜಾಸ್ತಿ ವಿಡಿಯೋಸ್ ಮಾಡೋದ್ರಿಂದ ಬೇಗ ವೈರಲ್ ಕೂಡ ಆಗುತ್ತೆ. ಇದರಿಂದ ನಿಮ್ಮ ಕಮಿಷನ್ ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಈ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ನೋಡಿ, ಅದರಿಂದ ನೀವು ತಿಳ್ಕೊಂಡು ಅದೇ ರೀತಿ ಪ್ರಾಡಕ್ಟ್ಸ್ ಗಳನ್ನ ನೀವು ಬೈ ಮಾಡಬಹುದು. ಯಾವ ರೀತಿ ಅಂದ್ರೆ, ಈಗ ಒಂದು ಪ್ರಾಡಕ್ಟ್ ಬೈ ಮಾಡಿದ್ರೆ ಅವರು ಮತ್ತೆ ಮತ್ತೆ ಬೈ ಮಾಡುವಂತ ಒಂದು ಪ್ರಾಡಕ್ಟ್ ಆಗಿರ್ಬೇಕು. ಒಂದ್ಸಲ ಬೈ ಮಾಡ್ಬಿಟ್ಟು ಅದನ್ನ ವರ್ಷಗಟ್ಲೆ ಅದನ್ನ ಬೈ ಮಾಡ್ದಲೇ ಇರುವಂತ ಪ್ರಾಡಕ್ಟ್ ಆಗಿರಬಾರ್ದು. ಓಕೆನಾ? ಒಬ್ರು ಬೈ ಮಾಡಿದ್ರು ಅಂದ್ರೆ ಅವ್ರು ಮತ್ತೆ ಮತ್ತೆ ಬೈ ಮಾಡುವಂತಹ ಪ್ರಾಡಕ್ಟ್ಸ್ ಗಳು ಯಾವುದು. ಆಲ್ರೆಡಿ ನಾನು ವಿಡಿಯೋ ಮಾಡಿದೀನಿ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಟಾಪ್ 5 ಪ್ರಾಡಕ್ಟ್ ಸೆಲ್ ಆಗುವಂತ ಪ್ರಾಡಕ್ಟ್ ಗಳು ಯಾವ್ದೆಲ್ಲ ಅಂತ ಇಲ್ಲಿ ತಮ್ನೇಲ್ ಹಾಕಿರ್ತೀನಿ ನೋಡಿ. ನೀವು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ರಿಲೇಟೆಡ್ ವಿಡಿಯೋಸ್ ಏನ್ ಮಾಡಿದೀನಿ ನಾನು, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಓಕೆನಾ? ಇವಾಗ ಬಂದು ಹೇಳ್ತೀನಿ ಡೀಟೇಲ್ ಆಗಿ. ನಿಮಗೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿರೋರಿಗೆ ಅಮೌಂಟ್ ಬರಲ್ಲ ಅಂತ ನಾನು ಏನಕ್ಕೆ ಹೇಳ್ದೆ ಅಂದ್ರೆ, ಜಸ್ಟ್ ನೀವು ಒಂದು ವಿಡಿಯೋ ಎರಡು ವಿಡಿಯೋನ ಹಾಕಿ ಅಲ್ಲಿಗೆ ಸ್ಟಾಪ್ ಮಾಡಿ ಅದರಲ್ಲಿ ಕಮಿಷನ್ ಬಂತ, ಎಷ್ಟು ಕ್ಲಿಕ್ಸ್ ಬಂತು ಅಂತ ಎಲ್ಲ ನೋಡ್ಕೊಂಡು ಕೂತ್ರೆ ನಿಜವಾಗ್ಲೂ ನಿಮಗೆ ಅರ್ನಿಂಗ್ಸ್ ಆಗಲ್ಲ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಗೆ ಒಂದು ಹೇಳ್ತೀನಿ ನಾನು. ಇವಾಗ ನೀವು ಎಲ್ಲಾದ್ರೂ ಹೋಗ್ಬಿಟ್ಟು ಒಂದ್ ಕಡೆ ಜಾಬ್ಗೆ ಜಾಯಿನ್ ಆಗಿದ್ದೀರಾ, ಜಾಯಿನ್ ಆಗ್ಬಿಟ್ಟು ಒಂದಿನ 2 ದಿನ ಹೋಗ್ಬಿಟ್ಟು ಬಂದು ಮನೇಲಿ ಕೂತ್ರೆ ಅವ್ರು 1 ಮಂತ್ ಆದ್ಮೇಲೆ ನಿಮಗೆ ಅವ್ರು ಸ್ಯಾಲರಿ ಕೊಡ್ತಾರ? ನಿಜವಾಗ್ಲೂ ಇಲ್ಲ ಅಲ್ವಾ? ಅದೇ ರೀತಿ ನೀವು ಇವಾಗ ಏನು ಮಾಡ್ಬೇಕು, ನಾನು ಕೂಡ ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗಿದ್ದೀರಾ, ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿದ್ದೀರಾ, ಅದ್ರ ಪ್ರಾಡಕ್ಟ್ ನ ಬೈ ಮಾಡಿ ರಿವ್ಯೂ ವಿಡಿಯೋ ಮಾಡ್ತಿದ್ದೀರಾ ಅಂದ್ಮೇಲೆ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋಗಿ. ಅದಕ್ಕಂತಾನು ಸ್ವಲ್ಪ ಟೈಮ್ ಕೊಡಿ. ಟೈಮ್ ಕೊಟ್ಬಿಟ್ಟು ರೆಗ್ಯುಲರ್ ಆಗಿ ಡೈಲಿ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋದ್ರೇನೆ ನಿಮಗೆ ಇದರಿಂದ ಕೂಡ ಸಕ್ಸಸ್ ಕಾಣೋದು, ಅರ್ನಿಂಗ್ಸ್ ಆಗೋದು. ಓಕೆನಾ? ನೀವು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋದ್ರೆ ಈ ವರ್ಕ್ ಅಲ್ಲೂ ಕೂಡ ನಿಮಗೆ ಕಮಿಷನ್ ಅಮೌಂಟ್ ಸಿಗುತ್ತೆ. ಏನಕ್ಕಂದ್ರೆ ತುಂಬಾ ಜನ ಇದಾರೆ ಇವಾಗಿನ ಟೈಮ್ ಅಲ್ಲಿ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಕೊಂಡು, ಮೀಶೋ ಅಂತಾನೆ ಅಲ್ಲ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಕೊಂಡು ಈ ರೀತಿ ಪ್ರಾಡಕ್ಟ್ ರಿವ್ಯೂ ವಿಡಿಯೋಸ್ ನ ಮಾಡ್ಬಿಟ್ಟು ಅರ್ನಿಂಗ್ಸ್ ನ ಮಾಡೋರು. ಫಾರ್ ಎಕ್ಸಾಂಪಲ್ ಗೆ ಒಬ್ರು ಇದಾರೆ, ಅನಿತಾ ಶಮಂತ್ ಅಂತ, ನಿಮಗೆ ಗೊತ್ತಿರ್ಬೋದು, ತುಂಬಾ ಜನಕ್ಕೂ ಗೊತ್ತಿದೆ. ಯೂಟ್ಯೂಬರ್ ಅಲ್ಲೂ ಇದಾರೆ, ಇನ್ಸ್ಟಾದಲ್ಲೂ ಕೂಡ ಅವ್ರು ಅಪ್ಲೋಡ್ ಮಾಡ್ತಾರೆ ಪ್ರಾಡಕ್ಟ್ ಇಂದು ರಿವ್ಯೂ ವಿಡಿಯೋಸ್ ನ ಮಾಡ್ಬಿಟ್ಟು ಮೀಶೋದು. ಅವ್ರದ್ದೇ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅವರು ಕೂಡ ಅರ್ನಿಂಗ್ಸ್ ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆನಾ? ಅವರು ಕೂಡ ಪ್ರಾಡಕ್ಟ್ ಇಂದು ರಿವ್ಯೂ ವಿಡಿಯೋಸ್ ನೇ ಮಾಡೋದು. ಇದ್ರಲ್ಲಿ ಏನಪ್ಪಾ ಅಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಮಗೆ ಕಮ್ಮಿನೇ ವಿಡಿಯೋಸ್ಗೆ ವ್ಯೂಸ್ ಬರುತ್ತೆ, ಕಮ್ಮಿ ಜನನೇ ಬೈ ಮಾಡ್ತಾರೆ. ಏನಕ್ಕಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ನ ತೋರಿಸಿ ಟ್ರೆಂಡಿಂಗ್ ಅಲ್ಲಿರೋ ಟಾಪಿಕ್ ನಾನೇ ಟ್ರೆಂಡಿಂಗ್ ಅಲ್ಲಿರೋ ಪ್ರಾಡಕ್ಟ್ ಗಳಿಂದ ವಿಡಿಯೋಸ್ ನ ಮಾಡ್ಬಿಟ್ಟು ತೋರಿಸಿ, ಕ್ವಾಲಿಟಿ ಚೆನ್ನಾಗಿರೋ ಪ್ರಾಡಕ್ಟ್ ನಾನೇ ತೋರಿಸಿ. ಓಕೆನಾ? ನೀವು ಪ್ರಾಡಕ್ಟ್ ಅನ್ನ ಬೈ ಮಾಡ್ಬಿಟ್ಟು ಯಾರಾದ್ರೂ ತಗೊಂಡ್ರು ಅಂದ್ರೆ ಅವ್ರು ಮತ್ತೆ ಆ ಪ್ರಾಡಕ್ಟ್ ನ ರಿಟರ್ನ್ ಮಾಡಬಾರ್ದು. ಆ ರೀತಿ ಪ್ರಾಡಕ್ಟ್ ಇರ್ಬೇಕು. ಇವಾಗ ನೀವು ನಿಮಗೆ ಅಂತ ಒಂದು ಪ್ರಾಡಕ್ಟ್ ತಗೊಂಡಾಗ ನಿಮಗೆ ಅದರ ಕ್ವಾಲಿಟಿ ಹೇಗ್ ಅನಿಸ್ತಿದೆ ಅಂತ ನೋಡಿ ಚೆಕ್ ಮಾಡಿ, ಅದು ನಿಮಗೆ ಇಷ್ಟ ಆಯ್ತು, ಓಕೆ ಆಯ್ತು ಅನ್ನೋ ಅಂತ ಪ್ರಾಡಕ್ಟ್ ಆಗಿರ್ಬೇಕು. ಅದೇ ರೀತಿ ನಿಮ್ ಲಿಂಕ್ ಥ್ರೂ ಹೋಗ್ಬಿಟ್ಟು ಯಾರು ಬೈ ಮಾಡ್ತಿದ್ದಾರೆ ಅವರು ಕೂಡ ಆ ಪ್ರಾಡಕ್ಟ್ ನ ಇಟ್ಕೊಳ್ಳೋ ರೀತಿ ಇರಬೇಕು. ಓಕೆನಾ? ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಇರುವಂತಹ ಚೆನ್ನಾಗಿಲ್ದಲೇ ಇರೋ ಪ್ರಾಡಕ್ಟ್ ನೆಲ್ಲ ಬೈ ಮಾಡಿ ವಿಡಿಯೋ ಮಾಡೋದು ಹಾಕೋದು ಹಂಗ್ ಮಾಡಕ್ಕೆ ಹೋಗ್ಬೇಡಿ. ಓಕೆನಾ? ನೀವು ಗಮನದಲ್ಲಿ ಇಡ್ಬೇಕು. ಮೇನ್ ಏನಂದ್ರೆ
ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಕಮ್ಮಿ ಬಜೆಟ್ ಅಲ್ಲೂ ಕೂಡ ಇರಬೇಕು, ಬೈ ಮಾಡಿದವರು ರಿಟರ್ನ್ ಮಾಡ್ದಲೇ ಇರಬೇಕು, ಆ ರೀತಿ ಪ್ರಾಡಕ್ಟ್ ನ ಮಾಡಿ. ಮತ್ತೆ ಅದ್ರ ಜೊತೆಗೆ ನೀವು ಸ್ವಲ್ಪ ಏನು ಆಡಿಯನ್ಸ್ ನ ಇದ್ ಮಾಡ್ಕೊಳ್ಬೇಕು, ನಿಮ್ ಕಡೆ ಅಂದ್ರೆ ನಿಮ್ ವಿಡಿಯೋಸ್ ನ ನೋಡ್ಬೇಕು, ಟ್ರಸ್ಟ್ ಮಾಡ್ಬೇಕು ಆಡಿಯನ್ಸ್ ನಿಮ್ ವಿಡಿಯೋನ. ಆ ರೀತಿ ಮಾಡ್ತಾ ಹೋದ್ರೆ ನಿಮ್ಗೆ ಸಕ್ಸಸ್ ಕಾಣುತ್ತೆ. ಜಸ್ಟ್ ಒಂದ್ ವೀಕ್ 2 ವೀಕ್ ವಿಡಿಯೋಸ್ ಹಾಕ್ಬಿಟ್ಟು ನನಗೆ ಸಕ್ಸಸ್ ಕಾಣ್ತಿಲ್ಲ ಅಂದ್ರೆ ಆಗಲ್ಲ. ನೀವು ಟ್ರೈ ಮಾಡ್ತಾನೆ ಇರಬೇಕು. 6 ಮಂತ್ ಆಗುತ್ತೆ ಒಬ್ಬೊಬ್ಬರಿಗೆ ಸಕ್ಸಸ್ ಕಾಣಕ್ಕೆ, 1 ಇಯರ್ ತನಕನೂ ನಾವು ಮಾಡ್ಬೇಕಾಗಿರುತ್ತೆ. ಏನಕ್ಕಂದ್ರೆ ನಾವು ಇವಾಗ್ಲೇ ಸ್ಟಾರ್ಟ್ ಮಾಡಿ ಮಾಡ್ತಾ ಹೋದ್ರೇನೆ ಅಲ್ವಾ ಮುಂದೆ ಬಂದ್ಬಿಟ್ಟು ನಮ್ಗೆ ಒಂದು ಒಳ್ಳೆ ಸಕ್ಸಸ್ ಕಾಣಕ್ಕಾಗೋದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಎಲ್ರು ಬಂದ್ಬಿಟ್ಟು ಬೈ ಮಾಡ್ಬಿಡ್ಬೇಕು, ಎಲ್ರಿಗೂ ಇಷ್ಟ ಆಗ್ಬೇಕು ಅಂತ ಇಲ್ಲ. ಹೋಗ್ತಾ ಇದ್ದಂಗೆ ನಿಮ್ದು ಏನೋ ವಿಡಿಯೋಸ್ಗೆ ವ್ಯೂಸ್ ಬರುತ್ತೆ. ವಿಡಿಯೋಗೆ ವ್ಯೂಸ್ ಬಂತು ಅಂದ್ರೂ ಸಾಕು, ನಿಮಗೆ ಬೇರೆ ಎಲ್ಲಾ ವಿಡಿಯೋಸ್ಗಳು ವೈರಲ್ ಆಗ್ತಾನೆ ಹೋಗುತ್ತೆ, ವ್ಯೂಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದಕ್ಕೆ ನಿಮಗೆ ಮೇನ್ ಬೇಕಾಗಿರೋದಂದ್ರೆ ತಾಳ್ಮೆ. ಮೇನ್ ಏನಂದ್ರೆ ತಾಳ್ಮೆಯಿಂದ ವಿಡಿಯೋಸ್ ನ ಮಾಡಿ, ಒಳ್ಳೆ ರಿವ್ಯೂ ವಿಡಿಯೋನ ಮಾಡಿ. ವಿಡಿಯೋನ ಮಾಡ್ಬೇಕಾದ್ರೆ ನಿಮಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇಲ್ದಲೆ ಯಾವ್ದನ್ನು ಮಾಡಕ್ ಹೋದ್ರೆ ನಮಗೆ ಸಕ್ಸಸ್ ಕಾಣಲ್ಲ. ಓಕೆನಾ? ಇವಾಗ ಏನ್ ಪ್ರಾಡಕ್ಟ್ ನ ತೋರಿಸ್ತಿದ್ರೆ ಅದ್ರ ವಿಡಿಯೋಸ್ ನ ಡೇ ಬೈ ಡೇ ನೀವೇನ್ ಮಾಡ್ಬೇಕು, ಕ್ವಾಲಿಟಿ ಜಾಸ್ತಿ ಮಾಡ್ಕೊಂಡು ಹೋಗಿ. ನಿಮ್ ವಿಡಿಯೋನ ನೋಡಕ್ ಇನ್ನೊಬ್ರಿಗೆ ಇಷ್ಟ ಆಗ್ಬೇಕು, ಆ ರೀತಿ ಮಾಡಿ. ಪ್ರತಿಯೊಬ್ರು ಇವಾಗ ಏನ್ ಆಲ್ರೆಡಿ ಎಲ್ರೂ ಮಾಡ್ತಿದ್ದಾರೆ ಅದನ್ನೇ ಮಾಡಬೇಡಿ, ಸ್ವಲ್ಪ ಚೇಂಜಸ್ ಆಗಿ ಮಾಡಕ್ಕೆ ಟ್ರೈ ಮಾಡಿ. ಇದರಿಂದ ಬೇಗನೆ ಆಡಿಯನ್ಸ್ ರಿಟೆನ್ಷನ್ ಸಿಗುತ್ತೆ ನಿಮಗೆ. ಓಕೆನಾ? ಈ ರೀತಿ ನೀವು ನೋಡ್ಕೊಂಡು ಮಾಡೋದ್ರಿಂದ ನಿಮಗೂ ಕೂಡ ಕಮಿಷನ್ ಅಮೌಂಟ್ ಸಿಕ್ಕೇ ಸಿಗುತ್ತೆ. ಮತ್ತೆ ಬ್ಯಾಂಕ್ ಡೀಟೇಲ್ಸ್ ನ ಆಡ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಬೇರೆ ಯಾರಾದ್ರೂ ಕಾಲ್ ಮಾಡ್ಬಿಟ್ಟೆಲ್ಲ ಕೇಳಿದ್ರೆ ಕೊಡಕ್ ಹೋಗ್ಬೇಡಿ. ಬ್ಯಾಂಕ್ ಡೀಟೇಲ್ಸ್ ನ ಆಡ್ ಮಾಡೋದಾ ಬೇಡವಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ರ, ಮೀಶೋ ಕ್ರಿಯೇಟರ್ ಕ್ಲಬ್ ಗೆ ಜಾಯ್ನ್ ಆದ್ಮೇಲೆ ನೀವು ಅದ್ರಲ್ಲಿ ಏನ್ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತಲ್ವಾ, ಬಂದ್ಬಿಟ್ಟು ನೀವು ಬ್ಯಾಂಕ್ ಡೀಟೇಲ್ಸ್ ನ ಕೊಡಿ. ಬೇರೆ ಯಾರಾದ್ರೂ ಕಾಲ್ ಮಾಡ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಏನಾದ್ರು ಕೇಳೋದಾಗ್ಲಿ ಅಥವಾ ನಿಮಗೆ ಏನಾದ್ರು OTP ಕೇಳೋದೆಲ್ಲ ಮಾಡಿದ್ರೆ ಅದನ್ನೆಲ್ಲ ಕೊಡಕ್ ಹೋಗ್ಬೇಡಿ. ಜಸ್ಟ್ ಏನು ಬ್ಯಾಂಕ್ ಡೀಟೇಲ್ಸ್ ಆಡ್ ಮಾಡೋ ಆಪ್ಷನ್ ಇದೆಯಲ್ವಾ, ಅಲ್ಲಿ ಮಾಡ್ಬೋದು ನೀವು. ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಆಗಲ್ಲ. ಮತ್ತೆ ನೀವು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೇಕಾಗಿರುತ್ತೆ. ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರೆ ಸಕ್ಸಸ್ ಕಾಣಕ್ಕಾಗೋದು. ಇದನ್ನ ಬಿಟ್ಬಿಟ್ಟು ನೀವು 1-2 ವಿಡಿಯೋನ ಹಾಕ್ಬಿಟ್ಟು ಕಮಿಷನ್ ಬರ್ತಿಲ್ಲ, ಕಮಿಷನ್ ತೋರಿಸ್ತಿದೆ, ಕನ್ಫರ್ಮ್ ಆಗ್ತಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳಕ್ ಹೋಗ್ಬಿಟ್ಟು ಈಗ ಏನ್ ಮಾಡಿರ್ತಾರೆ, ತುಂಬಾ ಜನ ಪ್ರಾಡಕ್ಟ್ ನ ಬೈ ಮಾಡ್ಬಿಟ್ಟು ಮತ್ತೆ ಅದನ್ನ ರಿಟರ್ನ್ ಮಾಡಿರ್ತಾರೆ. ಹಾಗಾಗಿ ನಿಮಗೆ ಆ ಕನ್ಫರ್ಮ್ ಆಗಿರೋ ಅಮೌಂಟ್ ಮತ್ತೆ ತೋರ್ಸಲ್ಲ, ಅದು ಕ್ಯಾನ್ಸಲ್ ಆಗಿ ತೋರಿಸುತ್ತೆ. ಓಕೆನಾ? ಮತ್ತೆ ಬಂದ್ಬಿಟ್ಟು ತುಂಬಾ ಕಮ್ಮಿ ಅಮೌಂಟ್, 50 ರುಪೀಸ್ ಈ ರೀತಿ, 80 ರುಪೀಸ್, 100 ರುಪೀಸ್ ಈ ರೀತಿ ಒಬ್ಬೊಬ್ಬರಿಗೆ ಕಮ್ಮಿ ಅಮೌಂಟ್ ಗಳು ಅಕೌಂಟಿಗೆ ಬಂದ್ರೆ ಅದು ಶೋ ಆಗ್ತಿರಲ್ಲ. ಅಮೌಂಟ್ ನಿಮಗೆ ಗೊತ್ತಾಗ್ಬೇಕಂದ್ರೆ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಬ್ಯಾಂಕ್ ಹಿಸ್ಟ್ರಿನ ಚೆಕ್ ಮಾಡಿಸೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಈ ಅಫಿಲೇಟ್ ಅಮೌಂಟ್ ಏನಿದೆ ಇದು ಯಾವ ರೀತಿ ನಮಗೆ ಬಂದಿದೆ ಅಂತ, ಯಾವ ರೀತಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಆ ವಿಡಿಯೋನ ಒಂದ್ಸಲ ಹೋಗ್ಬಿಟ್ಟು ನೋಡಿ. ಇನ್ನು ಏನಾದ್ರು ನಿಮಗೆ ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ರಿಲೇಟೆಡ್ ಏನಾದ್ರು ಡೌಟ್ಸ್, ಕ್ವಶನ್ ಇದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆದಷ್ಟು ಜನಕ್ಕೆ ನಾನು ಕಮೆಂಟ್ ಅಲ್ಲೇ ರಿಪ್ಲೈ ಮಾಡಿದೀನಿ. ಆದ್ರೂ ನಮಗೆ ಗೊತ್ತಾಗ್ತಿಲ್ಲ ಅನ್ನೋರಿಗೆ ನಾನು ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನು ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಓಕೆನಾ? ಏನಾದ್ರು ನೀವು ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ಗೆ ಜಾಯ್ನ್ ಆಗಿಲ್ಲ, ಡೀಟೇಲ್ ಆಗಿ ನಾವೆಲ್ಲದನ್ನು ತಿಳ್ಕೋಬೇಕು ಅನ್ನೋದಾದ್ರೆ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ವಿಡಿಯೋಸ್ ನ ಹಾಕಿದ್ದೀನಿ. ನಾನು ಮೀಶೋ ಕ್ರಿಯೇಟರ್ ಕ್ಲಬ್ ರಿಲೇಟೆಡ್ ತುಂಬಾ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿಂದ ಹೋಗ್ಬಿಟ್ಟು ಚೆಕ್ ಮಾಡಬಹುದು. ನಿಮಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ಲೇ ಲಿಸ್ಟ್ ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹೇಳ್ಬಿಟ್ಟು ಎಲ್ಲಾ ವಿಡಿಯೋಸ್ ನ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಈಸಿಯಾಗಿ ನೀವೆಲ್ಲದನ್ನು ತಿಳ್ಕೊಳ್ಬಹುದು. ಇನ್ನು ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಕೂಡ ಕೇಳ್ಬೋದು. ಓಕೆನಾ? ಮತ್ತೆ ಬಂದ್ಬಿಟ್ಟು ಇನ್ನೂ ತುಂಬಾ ಜನಕ್ಕೆ ಕಮೆಂಟ್ ಅಲ್ಲಿ ಕೇಳಕ್ ಆಗ್ತಿಲ್ಲ ಅನ್ನೋರಿಗೆ ಇಲ್ಲಿ ನಂದು ಇನ್ಸ್ಟಾ ಐಡಿ ಏನಿದೆ ಅದನ್ನ ನಾನು ಹಾಕ್ತೀನಿ. ಈ ಐಡಿಗೆ ಬಂದ್ಬಿಟ್ಟು ಕೂಡ ನೀವು ನನಗೆ ಮೆಸೇಜ್ ಮಾಡ್ಬಿಟ್ಟು ಕೇಳ್ಬೋದು. ಓಕೆನಾ ಫ್ರೆಂಡ್ಸ್? ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಗಿರ್ಬೋದು ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ ರಿಯಾಲಿಟಿ ಏನು, ಅಮೌಂಟ್ ಸಿಗುತ್ತಾ ಇಲ್ವಾ, ಕಮಿಷನ್ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಇದೆಲ್ಲ ಡೌಟ್ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.